ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋ ನಂಬಿಕೆ ಲಕ್ಷಾಂತರ ಭಕ್ತರಲ್ಲಿ ಇದ್ದೇ ಇರುತ್ತೆ. ಇನ್ನು ವೆಂಕಟೇಶ್ವರನ ಪಾಸ್ ಸಿಗದೆ ಇದ್ದಿದ್ದಕ್ಕೆ ಬೆಂಗಳೂರಿನ ಭಕ್ತನೊಬ್ಬ ತಿರುಪತಿ ತಿಮ್ಮಪ್ಪನನ್ನೇ ಮನೆಗೆ ಕರೆಸಿದ್ದಾನೆ. ಹೇಗಿದೆ ಶ್ರೀನಿವಾಸನ ವೈಭವ, ಬನ್ನಿ ನೋಡೋಣ. ಇಂದು ನಾಡಿನೆಲ್ಲೆಡೆ ಗೋವಿಂದನ ಸ್ಮರಣೆ. ಮನೆಯಲ್ಲೇ ನಿರ್ಮಾಣವಾಯಿತು ವೆಂಕಟೇಶ್ವರನ ದೇಗುಲ. ವೈಕುಂಠ ದ್ವಾರ, ಲಕ್ಷ್ಮೀ ಶ್ರೀನಿವಾಸನ ತೂಗು ಉಯ್ಯಾಲೆ. ಧನುರ್ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ವೈಕುಂಠ ಏಕಾದಶಿಯೊಂದು ದೇವತೆಗಳು ಭೂಲೋಕಕ್ಕೆ ಬಂದು ಜಗದೊಡೆಯ ಶ್ರೀ ವಿಷ್ಣು ದೇವರನ್ನ ಪೂಜಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದಲೇ ಈ ದಿನದಂದು ದೇವಾಲಯದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದ್ರೆ ಸಕಲ ಪುಣ್ಯಗಳು ಪ್ರಾಪ್ತಿಯಾಗುತ್ತವೆ ಎಂಬುದು ನಂಬಿಕೆ. ಅದರಂತೆ ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇಂದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋ ನಂಬಿಕೆ ಲಕ್ಷಾಂತರ ಭಕ್ತಾದಿಗಳಲ್ಲಿ ಇರುತ್ತದೆ. ಆದರೆ ಟಿಕೆಟ್ ಎಲ್ಲರಿಗೂ ಸಿಗಲ್ಲ. ಈ ಹಿನ್ನೆಲೆ ಬೆಂಗಳೂರಿನ ತಿರುಪತಿ ತಿಮ್ಮಪ್ಪನ ಅಪ್ಪಟ ಭಕ್ತನೊಬ್ಬ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಬೆಂಗಳೂರಿನ ತನ್ನ ಮನೆಯಲ್ಲೇ ವೆಂಕಟೇಶ್ವರ ಮೂರ್ತಿಯನ್ನ ನಿರ್ಮಿಸಿದ್ದಾರೆ. ಸುಮಾರು 8 ಅಡಿ ಎತ್ತರದಲ್ಲಿ ಬಾಲಾಜಿ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಹತ್ತಿ, ಬಟ್ಟೆ, ಪೇಂಟ್ ಮೂಲಕ ಬಾಲಾಜಿಯನ್ನ ಅಲಂಕರಿಸಲಾಗಿದೆ. ನಾನು ಪ್ರತಿ ತಿಂಗಳು ಬೆಟ್ಟ ಹತ್ತಿ ತಿರುಪತಿಯಲ್ಲಿ ದರ್ಶನ ಮಾಡ್ತಾ ಇದ್ದೆ ದೇವರದು. ಇದು ಆಲ್ಮೋಸ್ಟ್ ಒಂದು 9 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಈ ಸಲ ವೈಕುಂಠ ಏಕಾದಶಿ ಹೋಗಬೇಕು ಅಂತ ತುಂಬ ಆಸೆ ಆಯ್ತು ನನಗೆ. ಟಿಕೆಟ್ ಟ್ರೈ ಮಾಡಿದೆ, ನನಗೆ ಲಭ್ಯ ಆಗಲಿಲ್ಲ ಅದು. ಸೊ ಮೋಸ್ಟ್ಲಿ ನಂಗೆ ಅನ್ನಿಸ್ತು ದೇವರಿಗೆ ನಾನು ಕರ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅನ್ನಿಸ್ತು ನನಗೆ. ಆಮೇಲೆ ಅನ್ನಿಸ್ತು ಇಲ್ಲ, ಮೋಸ್ಟ್ಲಿ ದೇವರೇ ಇಲ್ಲಿಗೆ ನನ್ನ ಮನಸ್ಸಲ್ಲಿ ಬಂದು ಈ ಥರ ಮಾಡಪ್ಪ ಅಂತ ನಂಗೆ ಹೇಳೋಕೆ ಅನ್ನಿಸ್ತು ನಂಗೆ ಅದು. ಸೊ ಇದೆಲ್ಲ ನಾವು ಬರೀ ಒಂದು ಮುಖವಾಡ ಮಾತ್ರ ರೆಡಿಮೇಡ್ ತೊಗೊಂಬಂದು ಅದನ್ನು ಮಿಕ್ಕಿದ ಫುಲ್ ಬಾಡಿ ಎಲ್ಲ ಒಂಥರ ಫ್ರೇಮ್ ಥರ ಮಾಡಿ ಸ್ಟಫಿಂಗ್ ಹಾಕಿ ಬಟ್ಟೆ ಹಾಕಿ ಅವೆಲ್ಲ ಅದನ್ನು ಮಾಡಿ ಅದನ್ನು ಒಂದು 8 ಫೀಟ್ ವೆಂಕಟೇಶ್ವರ ಮಾಡಿದ್ದೀವಿ. ಜಯನಗರದ ಉಷಾ ಅಪಾರ್ಟ್ಮೆಂಟ್ ನಿವಾಸಿಯಾಗಿರೋ ದೀಪಕ್ ಕಳೆದ 9 ವರ್ಷದಿಂದ ಪ್ರತಿ ತಿಂಗಳು ತಿರುಪತಿ ಬೆಟ್ಟ ಹತ್ತಿಕೊಂಡು ದರ್ಶನ ಮಾಡ್ತಿದ್ರು. ಆದ್ರೆ ಇಂದು ಬಾಲಾಜಿ ದರ್ಶನ ಸಿಗದ ಹಿನ್ನೆಲೆ ಮನೆಯಲ್ಲೇ ದೇಗುಲ ನಿರ್ಮಿಸಿದ್ದಾರೆ. ವೆಂಕಟೇಶ್ವರನ ಮೂರ್ತಿ ಜೊತೆ ಲಕ್ಷ್ಮಿ, ವೆಂಕಟೇಶ್ವರ ತೂಗು ಉಯ್ಯಾಲೆ, ವೈಕುಂಠ ದ್ವಾರ ನಿರ್ಮಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಲು ಸ್ಥಳೀಯ ಜನ ಬರುತ್ತಿದ್ದಾರೆ. ವೆಂಕಟೇಶ್ವರನ ನಮ್ಮ ಮನೆ ಕರೆಸ್ಕೊಂಡಿದೀವಿ ನಾವು. ಸೊ ಎಲ್ರೂ ದೇವ್ರ ದರ್ಶನ ಮಾಡಿ ಒಂದು ಒಳ್ಳೇದಾಗ್ಲಿ, ಎಲ್ರಿಗೂ ಇಲ್ಲೇ ಅವ್ರಿಗೆ ಭಾಗ್ಯ ಸಿಗ್ಲಿ ಅಂತ ನಮ್ಮ ಮನೆಗೆ ಕರೆಸ್ಕೊಂಡಿದೀವಿ. ಪ್ಲಸ್ ನಮ್ಮ ಮನೆ ದೇವರು ವೆಂಕಟೇಶ್ವರ, ಅದು ಮೇನ್ ನಮ್ಗೆ. ಅವ್ರಿಗೆ ಮನ್ಸಲ್ಲಿ ಬಂದ್ ಮಾಡಿದ್ರಿಂದ ಎಲ್ರೂ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಎಂಕರೇಜ್ ಮಾಡಿದೀವಿ ಎಲ್ರಿಗೂ ಜೊತೆ. ಒಟ್ಟಾರೆ ಬೆಂಗಳೂರಿನ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಗೋವಿಂದನ ಸ್ಮರಣೆ ಮಾಡುವುದರ ಜೊತೆಗೆ ದರ್ಶನ ಮಾಡಿ ಪುನೀತರಾಗಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.